ದೆಹಲಿಯಲ್ಲಿ ಒಂದು ಕಡೆ ಎನ್ಡಿಎ ಮೈತ್ರಿಕೂಟದ ಎಲ್ಲ ಮಿತ್ರ ಪಕ್ಷಗಳು ಈಗಾಗಲೇ ಸರ್ಕಾರ ರಚನೆಯ ಒಂದು ಕುರಿತಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇತ್ತ ಇಂಡಿಯಾ ಒಕ್ಕೂಟ ಕೂಡ ಸರ್ಕಸ್ ಅನ್ನು ನಡೆಸ್ತಾ ಇದೆ. ಕೇಂದ್ರದಲ್ಲಿ ಗದ್ದುಗೆ ಇರೋದಕ್ಕೆ ಅವರದೇ ಆದಂತಹ ಸ್ಟ್ರಾಟಜಿಗಳನ್ನು ಹೆಣಿತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರ ಸಭೆ ಕೂಡ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಮಿತ್ರ ಪಕ್ಷಗಳಾಗಿರುವಂತಹ ಶರದ್ ಪವಾರ್, ತೇಜಸ್ವಿ ಯಾದವ್, ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ಇವರೆಲ್ಲರೂ ಕೂಡ ಈಗಾಗಲೇ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಸಭೆಗೆ. ಸಂಜೆ 6 ಗಂಟೆಗೆ ಇರುವಂತಹ ಸಭೆ ಇದು. ಇಂಡಿ ಒಕ್ಕೂಟದ ನಾಯಕರು ಮೀಟಿಂಗ್ ಅನ್ನು ಮಾಡ್ತಾರೆ. ಸಭೆಯಲ್ಲಿ ಭಾಗಿಯಾಗ್ತಾ ಇವೆ ಸುಮಾರು 25 ಪಕ್ಷಗಳ 30 ಜನ ನಾಯಕರು. ಈಗಾಗಲೇ ಇವರೆಲ್ಲ ಇಂಡಿಯಾದಲ್ಲಿ ಗುರುತಿಸ್ಕೊಂಡಿರುವಂಥವ್ರು. ಅದರಲ್ಲಿ ಪ್ರಮುಖವಾಗಿ ದೊಡ್ಡ ಪಕ್ಷ ಅಂತ ಹೇಳಿದ್ರೆ SP, TMC ಹಾಗೆ DMK ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬನ್ನಿ, ದೆಹಲಿಯಲ್ಲಿ ನಾವು ಪ್ರತಿನಿಧಿ ಪ್ರಸನ್ನ ಇದ್ದಾರೆ, ಡೀಟೇಲ್ಸ್ ಕೊಡೋಣ. ಪ್ರಸನ್ನ, ಒಂದು ಕಡೆ NDA, ಇನ್ನೊಂದು ಕಡೆ ಇಂಡಿಯಾ ಕೂಟ. ಸೊ ಇಂಡಿಯಾದಲ್ಲಿ ಯಾರೆಲ್ಲ ನಾಯಕರು ಈಗಾಗಲೇ ಬಂದಿದ್ದಾರೆ ದೆಹಲಿಗೆ, ಅಲ್ಲಿ ಹೇಗಿದೆ ಬೆಳವಣಿಗೆಗಳು? ಬಹುಶಃ ಕೇಂದ್ರದಲ್ಲಿ ಸರ್ಕಾರ ರಚನೆಯ ಕನಸನ್ನು ಇವರು ಕೂಡ ಕಾಣ್ತಾ ಇದ್ದಾರೆ, ಅದಕ್ಕೆ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಹೇಳ್ತಾ ಇದ್ದಾರೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ ಪ್ರಸನ್ನ ಅಲ್ಲಿಂದ? ರೆಹಮಾನ್, ಇದೀಗ ಇಂಡಿಯಾ ಒಕ್ಕೂಟ ಕೂಡ ತನ್ನ ಒಂದು ಕ್ರೂಷಿಯಲ್ ಮೀಟಿಂಗ್ ಅನ್ನು ಇವತ್ತು ಇಟ್ಕೊಂಡಿದೆ. ರಾಜಾಜಿ ಮಾರ್ಗ್ನಲ್ಲಿ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇರುವಂತಹ ಸಭೆಗೆ ಈಗಾಗಲೇ ರಾಷ್ಟ್ರದ ವಿವಿಧ ಭಾಗಗಳಿಂದಲೂ ಕೂಡ ನಾಯಕರು ಪ್ರಮುಖವಾಗಿ ಬಂದು ಸೇರೋದಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ. ಈಗಾಗಲೇ DMK ಮುಖ್ಯಸ್ಥರಾಗಿರುವಂತಹ ಸ್ಟಾಲಿನ್ ಅವರು ಬಂದಿದ್ದಾರೆ, ತೇಜಸ್ವಿ ಯಾದವ್ ಅವರು ಕೂಡ ಬಂದಿದ್ದಾರೆ. ಉಳಿದಂಥ ನಾಯಕರು ಕೂಡ ಪಕ್ಷದ ಸಭೆಗೆ ಮತ್ತು ಒಕ್ಕೂಟದ ಸಭೆಗೆ ಬರೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಮುಖವಾಗಿ ಇಂಡಿಯಾ ಒಕ್ಕೂಟ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ತೀರ್ಮಾನದ ಕಡೆ ಕಣ್ಣೆತ್ತಿ ನೋಡ್ತಾ ಇತ್ತು. ಎಲ್ಲೋ ಒಂದು ಕಡೆ ಆಶಾಭಾವನೆ ಇದ್ದಂಥದ್ದೇ ಆ ನಾಯಕರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಇದೀಗ JDU ಅಧಿಕೃತವಾಗಿ ತಾನು NDA ಜೊತೆಗೆ ಗುರುತಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ ಬಳಿಕ ಇದೀಗ ಇಂಡಿಯಾ ಒಕ್ಕೂಟದ ಒಂದಷ್ಟು ನಿರ್ಧಾರಗಳು ಬದಲಾಗುವಂಥ ಸಾಧ್ಯತೆ ಇದೆ. ಹಾಗಂತ ಸಂಪೂರ್ಣವಾದಂಥ ಸರ್ಕಾರ ರಚನೆ ಮಾಡುವಂಥ ಆಸೆಯನ್ನ ಇಂಡಿಯಾ ಒಕ್ಕೂಟ ಇನ್ನೂ ಕೂಡ ಕೈಬಿಟ್ಟಿಲ್ಲ. ಬದಲಾಗಿ ಇಂಡಿಯಾ ಒಕ್ಕೂಟದ ಮುಂದಿನ ರೂಪುರೇಷೆ ಹೇಗಿರಬೇಕು ಅನ್ನೋ ಬಗ್ಗೆ ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಮುಂದಿನ ದಿನಮಾನಗಳಲ್ಲಿ ಹೇಗೆ ಹೋರಾಟವನ್ನು ರೂಪಿಸಬೇಕು ಮತ್ತು ಆ ಒಗ್ಗಟ್ಟನ್ನು ಹೇಗೆ ಪ್ರದರ್ಶನ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಮೊದಲ ಸುತ್ತಿನ ಪ್ರಾಥಮಿಕ ಹಂತದ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.